ಕಾಲಚಕ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ನಿಮ್ಮ ನೆಚ್ಚಿನ ಕಾಲಚಕ್ರ ವಾಹಿನಿಯಲ್ಲಿ ಪ್ರತಿದಿನ ಕೂಡ ಒಂದೊಂದು ಮೂಲಿಕೆ ಬಗ್ಗೆ ನಾವು ವಿವರವಾಗಿ ನಾವು ತಿಳ್ಕೊಂಡ್ ಬರ್ತಾ ಇದ್ವಿ. ಇಂದಿನ ಮೂಲಿಕೆ ಬ್ರಹ್ಮದಂಡಿ. ಆ ಬ್ರಹ್ಮದಂಡಿ ಮೂಲಿಕೆ ಅಂತಕ್ಕಂಥದ್ದು ಎಲ್ಲೆಲ್ಲಿ ನಿಮಗೆ ಕಣ್ಣಿಗೆ ಕಾಣುವಂತಹ ಒಂದು ಮೂಲಿಕೆ ಆಗಿರುತ್ತೆ, ಅಲ್ಲಲ್ಲಿ ರಸ್ತೆ ಬದಿಯಲ್ಲಿ, ಪೊದೆಗಳಲ್ಲಿ, ನಿಮ್ಮ ಊರುಗಳಲ್ಲಿ, ಜಮೀನುಗಳಲ್ಲಿ ಸಿಗ್ತಕ್ಕಂಥ ಒಂದು ಅದ್ಭುತವಾದ ಒಂದು ಮೂಲಿಕೆ ಅಂತಕ್ಕಂಥದ್ದು. ಸೊ ಹೂವು ಹಳದಿ ಬಣ್ಣದಲ್ಲಿರ್ತಕ್ಕಂಥದ್ದು, ಇಡೀ ಗಿಡ ಪೂರ್ತಿ ಕೂಡ ಮುಳ್ಳ ಇರ್ತಕ್ಕಂಥದ್ದು. ಅದನ್ನ ಸರ್ವರೋಗ ನಿವಾರಣೆ ಅಂತಕ್ಕಂಥ ಕೂಡ ಕರೀತಾರೆ ನಮ್ಮ ಹಳ್ಳಿ ಕಡೆ. ಅದನ್ನ ಆ ಒಂದು ಗಿಡವನ್ನ ಎಲೆಯನ್ನ ಕಿತ್ತಾಗ ಹಳದಿ ಬಣ್ಣದಲ್ಲಿ ಒಂದು ಹಾಲು ರೂಪದಲ್ಲಿ ಬರ್ತಕ್ಕಂಥದ್ದು. ಅದು ಸರ್ವೇ ಸಾಮಾನ್ಯವಾಗಿ ಆಗ್ತಕ್ಕಂಥ ಹುಣ್ಣುಗಳಿಗೆ ಅದು ಸರ್ವರೋಗ ನಿವಾರಣೆಯಾಗಿ ಕೆಲಸ ಮಾಡ್ತಕ್ಕಂಥದ್ದಾಗಿರುತ್ತೆ. ಮತ್ತೆ ಇದರ ಬೀಜಗಳು ಸಾಸಿವೆ ಕಾಲಷ್ಟು ಕಪ್ಪು ಬಣ್ಣದಲ್ಲಿರ್ತಕ್ಕಂಥದ್ದು. ಮತ್ತೆ ಇದರ ಬೇರುಗಳು ತುಂಬಾ ವಿಶೇಷವಾದಂತಹ ಶಕ್ತಿ ಹೊಂದಿರತಕ್ಕಂಥದ್ದು. ಈ ಬೇರುಗಳನ್ನ ಖಂಡಿತವಾಗ್ಲೂ ಕೂಡ ಒಂದು ಮಂಗಳವಾರ ದಿನ ತೆಗೆದು ಅದನ್ನ ಪೂಜಿಸಿ ಹಳದಿ ದಾರವನ್ನು ಸುತ್ತಿಸಿ ಸಿದ್ಧಿ ಮಾಡಿ ರಕ್ಷೆಯಾಗಿ ನೀವು ಧರಿಸ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ನಿಮಗೇನಾದ್ರೂ ದೈವ ಆಕರ್ಷಣ ಬೇಕಿದ್ರೆ, ದೇವ ಶಕ್ತಿ ಬೇಕಿದ್ರೆ, ನಮ್ಮ ಮನೆಯಲ್ಲಿ ದೇವರ ಒಂದು ತಂಗುತ್ತಾ ಇಲ್ಲ, ಕುಲದೈವ ಆಕರ್ಷಣ ಇಲ್ಲ, ಕುಲದೈವರ ದೋಷಕ್ಕೆ ಒಳಗಾಗಿದೆ, ಯಾವ ದೇವರಕ್ಕೆ ಹೋಗಿ ಕೈ ಮುದ್ರು ಕೂಡ ನಮಗೆ ಫಲಗಳು ನೀಡ್ತಾ ಇಲ್ಲ ಅಂತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಆ ದೈವ ಆಕರ್ಷಣ ನೀವು ಬೇಡ್ಕೊಂಡಿರ್ತಕ್ಕಂಥದನ್ನ ಈಡೇರಿಸ್ಕೋಬೇಕು ಅಂದ್ರೆ ಖಂಡಿತವಾಗ್ಲೂ ಕೂಡ ಈ ಒಂದು ದೈವಾಕರ್ಷಣ ಮೂಲಿಕೆ ಅಂತಕ್ಕಂಥ ಬ್ರಹ್ಮದಂಡಿ ಮೂಲಿಕೆ. ಇದು ತುಂಬಾ ಉಪಯೋಗವಾಗುತ್ತೆ. ಇದನ್ನ ಒಂದು ಶುಭ ದಿನದಂದು ನಿಮ್ಮ ನಕ್ಷತ್ರವನ್ನ ನೋಡಿ, ತಾರಾಬಲ ನೋಡಿ ಅದನ್ನ ತೆಗೆದು ಅದಕ್ಕೆ ಹಳದಿ ದಾರವನ್ನ ಸುತ್ತಿಸ್ಬಿಟ್ಟು ಸಿದ್ಧಿ ಮಾಡಿ ಕೊರಳಲ್ಲಿ ಧರಿಸಿದ್ದೆ ಆದ್ರೆ ಖಂಡಿತವಾಗ್ಲೂ ಕೂಡ ದೈವ ಆಕರ್ಷಣ. ಮತ್ತೆ ನಿಮ್ಮ ಕುಲದೇವರನ್ನ ಏನಾದ್ರೂ ಕಟ್ಟಾಕಿದ್ರೆ ಖಂಡಿತವಾಗ್ಲೂ ಕೂಡ ದೇವರನ್ನ ಕಟ್ಟಾಕಿದ್ರೆ ಆ ಕಟ್ಟನ್ನ ಬಿಡಿಸ್ತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ. ಇದಕ್ಕೆ ಕೆಲವೊಂದು ಮಾಂತ್ರಿಕರು ಆ ದೇವರನ್ನ ಕಟ್ಟಾಕೋದು ಉಂಟು. ಇವ್ರು ಏನು ಶುಭ ಫಲಗಳು ಕೊಡಬಾರದು ಅಂತ ಹೇಳಿ ಆ ನಿಟ್ಟಿನಲ್ಲಿ ನಿಮಗೇನಾದ್ರೂ ಆ ದೇವರನ್ನ ಕಟ್ಟಾಕಿದ್ರೆ ಖಂಡಿತವಲ್ಲ ಕಟ್ಟನ್ನ ಬಿಡಿಸ್ತಕ್ಕಂಥದ್ದು, ಕಟ್ಟನ್ನ ದೂರ ಮಾಡ್ತಕ್ಕಂಥ ಒಂದು ಅದ್ಭುತವಾದ ಒಂದು ಮೂಲಿಕೆ ಅಂದ್ರೆ ಬ್ರಹ್ಮದಂಡಿ ಅಂತ. ಬ್ರಹ್ಮದಂಡಿ ಮೂಲಿಕೆಯನ್ನ ನೀವು ಖಂಡಿತವಾಗ್ಲೂ ಕೂಡ ಸಮೂಲವನ್ನು ಕೂಡ ಬಳಸ್ಬೋದು. ಅಂದ್ರೆ ಇಡೀ ಗಿಡದ ಒಂದು ಪೂರ್ತಿ ಭಾಗ ಅದನ್ನ ಸಾಂಬ್ರಾಣಿ ರೂಪದಲ್ಲಿ ಕೂಡ ಪುಡಿ ಸಾಂಬ್ರಾಣಿಯನ್ನ ತೆಗೆದುಕೊಂಡ್ಬಂದು ಅದನ್ನ ಪುಡಿ ಮಾಡಿ ನಿಮ್ಮ ಮನೆಯ ಮಧ್ಯ ಭಾಗದಲ್ಲಿ ಬ್ರಹ್ಮ ಭಾಗದಲ್ಲಿ ಅದನ್ನ ಹೊಗೆಯನ್ನು ಹಾಕ್ಬೋದು. ಸಾಂಬ್ರಾಣಿ ಅಲ್ಲಿರ್ತಕ್ಕಂಥ ದೇವರು ಅಂದ್ರೆ ಕೆಲವೊಂದು ದುಷ್ಟ ಶಕ್ತಿಗಳನ್ನ ದೂರ ಮಾಡಿ ದೈವ ಆಕರ್ಷಣವನ್ನ ನಾವು ಬರಮಾಡ್ಕೋಬಹುದು. ಬಹಳಷ್ಟು ಜನ ಹೇಳ್ತಿರ್ತಾರೆ, ನಾವು ಎಷ್ಟೇ ಪೂಜೆ ಮಾಡ್ತೀವಿ ಸರ್, ದೇವ್ರ ಮನೆಯಲ್ಲಿ ಅಶಾಂತಿ ಕಿರಿಕಿರಿ ಆಗ್ತದೆ ಸರ್, ನಮಗೆ ಪೂಜೆನೇ ಹೊಳೆದು ಬರ್ತಾ ಇಲ್ಲ, ಹಬ್ಬ ಹರಿದಿನಗಳು ಮಾಡಬೇಕು ಅಂದ್ರೆ ಆಗಲ್ಲ, ಏನಾದ್ರೂ ಒಂದು 108 ಆದಿಗಳು ಯಾರ್ಯಾರೋ ತೀರ್ಕೊಂಡ್ಬಿಡ್ತಾರೆ, ಕಾರ್ಯ ವಿಘ್ನಗಳಾಗುತ್ತೆ. ಮನೆಯಲ್ಲಿ ಒಂದಲ್ಲ ಒಂದು ರೀತಿ ಕಾಡ್ತಾ ಇರುತ್ತೆ ಸಮಸ್ಯೆಗಳು, ಒಬ್ರಿಗೊಬ್ರು ಮನಸ್ತಾಪಗಳಿದೆ ಅಂತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ದುಷ್ಟ ಶಕ್ತಿಗಳ ಪ್ರವೇಶ ಆಗಿದ್ದರೆ ನಿಮ್ಮ ಮನೆಗಳಲ್ಲಿ ಈ ಒಂದು ಬ್ರಹ್ಮದಂಡಿ ಗಿಡವನ್ನ ಪೂರ್ತಿಯಾಗಿ ಪುಡಿ ಮಾಡಿ ಅದನ್ನ ಪುಡಿ ಸಾಂಬ್ರಾಣಿ ಜೊತೆಯಲ್ಲಿ ನೀವು ಏನಾದರೂ ಹೊಗೆ ಹಾಕಿದಾಗ ಖಂಡಿತವಾಗ್ಲೂ ಕೂಡ ಆ ಒಂದು ದುಷ್ಟಶಕ್ತಿ ಅಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳು ದೂರವಾಗಿ ದೈವ ಶಕ್ತಿಯನ್ನ ಬರಮಾಡ್ಕೋಬಹುದು. ಖಂಡಿತವಾಗ್ಲೂ ಕುಲದೇವರಾಗಿರ್ಬೋದು, ಇಷ್ಟ ದೇವರಾಗಿರ್ಬೋದು, ನಿಮ್ಮ ಮನೆಯಲ್ಲಿ ದೀಪ ಹಚ್ಲಿಕ್ಕೆ ಆಗ್ತಾ ಇಲ್ಲ, ಒಂದು ಕಡ್ಡಿ ಹಚ್ಲಿಕ್ಕೆ ಆಗ್ತಾ ಇಲ್ಲ, ಕರ್ಪೂರ ಹಚ್ಲಿಕ್ಕೆ ಆಗ್ತಾ ಇಲ್ಲ, ಹಚ್ಚಕ್ ಹೋದ್ರೆ ಏನಾದ್ರೂ ಒಂದು ವಿಘ್ನಗಳಾಗುತ್ತೆ, ಮನೆಯಲ್ಲಿ ಅಶಾಂತಿ ಕಿರಿಕಿರಿ ಏನಾದ್ರೂ ಒಂದು ಸೂತಕ ಆಗ್ಬಿಡುತ್ತೆ. ಇವತ್ತು ಪೂಜೆ ಮಾಡೋಣ, ಶುಕ್ರವಾರ ಎಲ್ಲ ಗೂಡಿಸಿ ಸಾರಿಸಿ ಎಲ್ಲ ಕೂಡ ಮಾಡಿರ್ತೀವಿ, ಆದ್ರೆ ಯಾರೋ ಒಂದು ದಾಯದಿಗಳು ತೀರ್ಕೊಂಡ್ಬಿಡ್ತಾರೆ ಅಂತಕ್ಕಂಥ ಗೊಂದಲ ನಿಮ್ಮಲ್ಲಿ ಏನಾದ್ರೂ ಇತ್ತು ಅಂತಂದ್ರೆ ಅದು ನಿಮ್ಮ ದೇವರನ್ನ ಕಟ್ಟಾಕಿರ್ತಕ್ಕಂಥದ್ದು, ದೈವ ಆಕರ್ಷಣವನ್ನ ಉಂಟು ಮಾಡ್ತಕ್ಕಂಥ ಅದ್ಭುತವಾದ ಒಂದು ಮೂಲಿಕೆ ಅಂದ್ರೆ ಈ ಒಂದು ಬ್ರಹ್ಮದಂಡಿ ಮೂಲಿಕೆ ಅಂತ ಹೇಳ್ತೀವಿ. ಅಂತ ಬ್ರಹ್ಮದಂಡಿ ಮೂಲಿಕೆಯನ್ನ ನಿಮ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ನೀವು ಸಂಗ್ರಹ ಮಾಡಿ ಅದನ್ನ ಪೂರ್ತಿ ಗಿಡವನ್ನೇ ನೀವು ಸಾಂಬ್ರಾಣಿ ಪುಡಿ ಜೊತೆಯಲ್ಲಿ ಮಿಶ್ರಣ ಮಾಡಿ ಹೊಗೆ ಹಾಕ್ಬೋದು, ಅಥವಾ ಆ ಬೇರನ್ನ ನೀವು ರಕ್ಷೆಯಾಗಿ ಧರಿಸ್ಕೊಂಡ್ರೆ ದೈವ ಆಕರ್ಷಣ. ನೀವು ಎಲ್ಲಿಗೆ ಹೋದ್ರೂ ಕೂಡ ದೈವ ಶಕ್ತಿ ತುಂಬುತ್ತೆ, ನಿಮ್ಮ ಮಾತಿಗೆ ಬೆಲೆ ಸಿಗುತ್ತೆ, ಒಂದು ಆಕರ್ಷಣೆ ಉಂಟು ಮಾಡುತ್ತೆ. ಮತ್ತು ಮನೆಯಲ್ಲಿ ಅಶಾಂತಿ ಕಿರಿಕಿರಿ ಕಿತಾಪತಿ ಏನೆಲ್ಲ ಆಗ್ತಾ ಇದೆ, ಪದೇ ಗಾಯಗಳಾಗ್ತಾ ಇದೆ, ಅಕ್ಷರಗಳಾಗ್ತಾ ಇದೆ ಅಂತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಕೂಡ ದೈವ ಆಕರ್ಷಣ ಮೂಲಿಕೆ ಅಂತಕ್ಕಂತಹ ಬ್ರಹ್ಮದಂಡಿ ಮೂಲಿಕೆಯನ್ನ ಪ್ರತಿಯೊಬ್ಬರು ಕೂಡ ಬಳಕೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಎಲ್ಲಾ ತರದ ಸುಖ ಶಾಂತಿ ನೆಮ್ಮದಿಯನ್ನ ಪಡ್ಕೊಂಡು ಜೀವನದಲ್ಲಿ
ಬದಲಾವಣೆಗಳನ್ನ ಕಂಡ್ಕೋಬಹುದು. ಈ ಒಂದು ಕಾರ್ಯಕ್ರಮದ ಹೇಳ್ತಕ್ಕಂಥ ಮೂಲಿಕೆಗಳು ನಿಮಗೇನಾದರೂ ಬೇಕಾಗಿದ್ದಲ್ಲಿ ನಮ್ಮನ್ನು ಸಂಪರ್ಕ ಮಾಡಬಹುದು. 9986711112 ಅಂತಕ್ಕಂಥ ದೂರವಾಣಿಗೆ ಕರೆ ಮಾಡಿ ನಮ್ಮನ್ನು ಸಂಪರ್ಕ ಮಾಡಬಹುದು ಸ್ನೇಹಿತರೆ. ಮತ್ತೆ ನಮ್ಮ ಕಾಲಚಕ್ರ ಕನ್ನಡ ವಾಹಿನಿಯನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಎಷ್ಟಕ್ಕೆಷ್ಟು ಮಾಡ್ತಿರೋ ನೀವು ಖಂಡಿತವಾಗ್ಲೂ ಅಷ್ಟು ವಿಷಯಗಳು ನಾನು ಹಾಗಾಗಿ ಹೇಳ್ತಾ ಇರ್ತೀನಿ. ಸೊ ಸತತವಾಗಿ ಬೇರೆ ಬೇರೆ ಮಾಧ್ಯಮಗಳಲ್ಲಿ ನಾನು ಏನು ಹೇಳ್ತಾ ಇದ್ದೆ ಮೂಲಿಕೆಗಳ ಬಗ್ಗೆ, ಸೊ ಆ ಮೂಲಿಕೆಗಳ ಬಗ್ಗೆ ಎಲ್ಲವನ್ನೂ ಕೂಡ ಸಿದ್ಧರುಗಳು ಹೇಳಿರ್ತಕ್ಕಂಥ ಋಷಿ ಮುನಿಗಳು ಹೇಳಿರ್ತಕ್ಕಂಥ ಮೂಲಿಕೆಗಳ ಬಗ್ಗೆ ರಿಸರ್ಚ್ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಕೂಡ ಇದೇ ಮೂಲಿಕೆಯನ್ನು ಬಳಕೆ ಮಾಡಿ ಪ್ರತಿ ತಿಂಗಳು ನಾವು ಸರ್ವರಕ್ಷಾ ಮಹಾಯಾಗವನ್ನ ಮಹಾಪ್ರತ್ಯಂಗರ ಹೋಮವನ್ನ ಹಮ್ಮಿಕೊಂಡಿರ್ತೀವಿ. ನಮ್ಮ ಸರ್ವಶಕ್ತಿ ಕುಮಾರ ಪೀಠ ವತಿಯಿಂದ ನಡೀತಕ್ಕಂಥ ಎಲ್ಲಾ ತರದ ಸಮಸ್ಯೆಗಳಿಗೂ ಸಮಸ್ಯೆಗೂ ಶಾಶ್ವತ ಪರಿಹಾರ ಬೇಕಾಗಿದ್ದಲ್ಲಿ ಮೂಲಿಕೆಗಳಿಂದ ಮಾಡ್ತಕ್ಕಂಥ ಮಹಾಯಾಗವನ್ನ ಪ್ರತಿಯೊಬ್ಬರು ಕೂಡ ವೀಕ್ಷಿಸಬೇಕು, ಅದರಲ್ಲಿ ಭಾಗವಹಿಸ್ಬೇಕು ಅಂತಕ್ಕಂಥವ್ರು 9986711112 ಅಂತಕ್ಕಂಥ ದೂರವಾಣಿಗೆ ಕರೆ ಮಾಡಿ ಹೆಸರನ್ನು ಕೊಟ್ಟು ನೋಂದಾಯಿಸ್ಕೊಳ್ಳಿ. ಸೊ ಎಲ್ರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಧನ್ಯವಾದಗಳು.